ಮೈಸೂರು ಜಿಲ್ಲಾ ಸಂಘದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಮೈಸೂರಲ್ಲಿ ಇದುವರೆಗೂ ಜಿಲ್ಲಾ ಸಂಘ ಇರಲಿಲ್ಲವೇ ಇತ್ತು ಅಂತ ನಾನು ತಿಳ್ಕೊಂಡು, ಯಾಕಂದ್ರೆ ನಾನು ನೋಡಿದ್ದೀನಿ. ನಾನು ಉಪ ಜಯಂತಿಯನ್ನ ಮಾಡಿದ್ರೆ ಉಪ ಜಯಂತಿ ದೂರವಾಗಿಯೂ ಅದ್ದೂರಿಯಾಗಿಯೂ ಆದ್ರಿಂದ ಹೆಚ್ಚು ಪಾತ್ರನೇ ನಮಗೆ ಕೊಡೋದೇ ಮೈಸೂರು. ಅವರು ಎಲ್ಲರಿಗೂ ಹಾಗಾಗಿ ಅಲ್ಲಿ ಕೆಲವೊಂದು ವ್ಯತ್ಯಾಸ ಯಾರು ಉಂಟಾಗಬೇಕು ಗೊತ್ತಿಲ್ಲ. ಇಲ್ಲೇ ಉಂಟಾಗ್ತದೆ ನನಗೆ ಕೂಡ ದುಡ್ಕಲ್ಲ. ಯಾಕಂದ್ರೆ ಹಿಂದೆ ಯೋಗೀಶ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಅವರು ನಾವೆಲ್ಲ ಒಂದೇ. ಮತ್ತೆ ನಾನು ನನ್ನ ನಾಯಕರಾದ ನಮ್ಮ ಬಗ್ಗೆ ಹೇಳಿದೆ, ನಾವೆಲ್ಲ ಕೃತಿ ಸಮಸ್ಯೆನ ಬಗೆಹರಿಸಲು ಆಯ್ತಪ್ಪ ಏನೋ ತಪ್ಪು ಮಾಡಿದ್ದೇನೋ ಸರಿ ಮಾಡಿದ್ರೆ ಗೊತ್ತಿಲ್ಲ ಅಂದ್ರೆ ಮಾಡಿ ನಮ್ಮ ನಾಗರಾಜ್ ಅವ್ರನ್ನೇ ಮುಂದಿನ ಅಧ್ಯಕ್ಷ ಹೋಗುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅದರ ಸಮಸ್ಯೆ ಏನೈತೆ ಅನ್ನೋ ಗೊತ್ತಿಲ್ಲ. ಇವತ್ತು ನಮ್ಮ ನೂತನ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನನಗನ್ನಿಸ್ತದೆ ಇವತ್ತು ಯೋಗೀಶನ್ನು ಕರೀಬೇಕಾಗಿತ್ತು. ಕಾರಣ ಇವಾಗ ನಮ್ಮ ಹೊಸಂಗ ನಿಮ್ಮನ್ನ ಅಡಿಗೆ ಗೌರವ ಮಾಡಿ ಮುಂದೆ ನಮ್ಮ ಜೊತೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಮುನ್ನಡೆಸೋಣ ಅನ್ನೋ ಒಂದು ಆಗಬೇಕಾಗಿತ್ತು. ಅದಕ್ಕೆ ನನಗೆ ಒಂದು ಸ್ವಲ್ಪ ಚಿಂತೆ ಆಗಿದೆ. ಯಾಕಂದ್ರೆ ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಕರ್ತವ್ಯದಾಗಿತ್ತು ಅನ್ನೋ ಮಾತನ್ನು ಹೇಳ್ತಾ ಒಂದು ವೇಳೆ ಬಹುಶಃ ನಾನು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಅನೇಕ ಏರ್ಪಡುಗಳು ಬರ್ತವೆ. ಮುಂದೆ ಮುಗಿಸಿ ತಲೆ ತಲೆ ಅಥವಾ ಕಾಲೇಜ್ ಬಿಸಾಕ್ತಕ್ಕಂಥ ಜನನೂ ನಮ್ಮಲ್ಲಿದ್ದಾರೆ. ಆದರೆ ಯಾರೇ ನಾನು ನಗರದವರು ಅದೇ ಇವತ್ತು ನೀವು ಬರ್ತಕ್ಕಂತೆ ನಾನು ಹೀಗೆ ಬಿಟ್ಬಿಡ್ತಾ ಇದ್ದೀವಿ ಅಂತ ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿ. ಯಾಕಂದ್ರೆ ನಾವು ಅವ್ರನ್ನ ಕರೆದು ಬನ್ನಿದ್ದೇನು ಕರೆದುಬಿಟ್ಟು ತಿಂಟೆಯಲ್ಲಿ ಹೊರಟಾಗಲ್ಲ. ನಾವು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಾನು ಹೋಗಿದ್ದೆ. ನಾನು ನಮಸ್ಕಾರ ಮಾಡಿ ಹೇಳಿದೆ, ಸರ್ ಬನ್ನಿ ನೀವೇ ಅಧ್ಯಕ್ಷರ ಮುಂದಿದ್ದೀವಿ ಈ ಕಾರ್ಯಕ್ರಮ ದಯಮಾಡಿ ಬಂದಿದ್ದಾಗ ಅವರು ಸ್ವಾಮೀಜಿಯವರ ಬಗ್ಗೆ ಮಾತಾಡಿದಾಗ ನಾನು ಅವ್ರಿಗೆ ಎದುರೇ ಕೊಟ್ಟು ವಾಪಸ್ ಬಂದೆ. ಹಾಗಾಗಿ ಅದೇ ಕೆಲಸವನ್ನು ನಾಗರಾಜ್ ಅವರು ಮಾಡಬೇಕಾಗಿತ್ತು ಎನ್ನುವಂಥ ನನ್ನ ಭಾವನೆ. ಈ ದಿವಸ ನಮ್ಮ ಸಮಾಜದ ಒಂದು ಕ್ಯಾಲೆಂಡರು ಬಿಡುಗಡೆ ಕಾರ್ಯಕ್ರಮ 11ನೇ ತಾರೀಕು. ಇವತ್ತು ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಪುರುಷೋತ್ತಮ ಸ್ವಾಮೀಜಿಯವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಮಾಜದ ಉಪಹಾರ ಸಂಘದ ಅಧ್ಯಕ್ಷರಾದಂಥ ಪುಟ್ಟರಂಗ ಶೆಟ್ಟಿ ಸಾಹೇಬರು ಮತ್ತು ನಮ್ಮ ಸಮಾಜದ ಉಪಹಾರ ಸಮಾಜದ ಅಧ್ಯಕ್ಷರಾದಂಥ ನಿಗಮದ ಅಧ್ಯಕ್ಷರಾದಂಥ ಭರಮಣ ಉಪ್ಪಾರ ಅವರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವಿಜಯ್ ಅವರು, ಮಾಜಿ ಮೂಢಾಧ್ಯಕ್ಷರಾದಂಥ ವಿಜಯ್ ಅವರು, ನಮ್ಮ ಎಂಕೋಪರು ಪ್ರಧಾನ ಕಾರ್ಯದರ್ಶಿ, ಇಷ್ಟು ಜನ ನಮ್ಮ ವೇದಿಕೆಗೆ ಬಂದು ಇವತ್ತು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಮ್ಮ ಸಮಾಜದ ಸನ್ಮಾನಿತರು ಸಾಧನೆ ಮಾಡಿದಂಥ ಸನ್ಮಾನಿತರಿಗೆ ಸನ್ಮಾನ ಹಾಗೂ ನಾನು ಇವತ್ತು ಕಾರ್ಯಕ್ರಮ ಮಾಡಿರೋದು ಅಂದರೆ ಮುಂದಿನ ಬರುವ ದಿವಸಗಳಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಮಂತ್ರಿಮಂಡಲ ತಗೋಬೇಕು ಅಂತ ನಾನು ನಿಮ್ಮ ಮೂಲಕ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ ಸಿ ಎಂ ಸಾಹೇಬ್ರಿಗೆ. ಹಾಗೂ ನಮ್ಮ ಸಮಾಜಕ್ಕೆ ಇಲ್ಲಿ ಮೈಸೂರಲ್ಲಿ ಒಂದು ಭಗೀರಥ ಸರ್ಕಲ್ ಆಗಬೇಕು, ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಆಗಬೇಕು. ಇಷ್ಟು ಕೆಲಸಗಳನ್ನ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರ ಗಮನಕ್ಕೆ ತಂದು ಅವ್ರ ಮುಖಾಂತರ ಸಿ ಎಂ ಗಮನಕ್ಕೆ ತಂದು 1 ಎಕರೆ ಜಾಗವನ್ನು ಕೇಳಿದ್ವಿ ಹಾಸ್ಟೆಲನ್ನು ಮಾಡೋಕ್ಕೆ ಮೈಸೂರಲ್ಲಿ. ಇಲ್ಲಿ ಮೈಸೂರು ಜಾಗದಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ ಇಲ್ಲ, ಹಂಗಾಗಿ ಒಂದು ಜಾಗನ ಕೊಡಿಸ್ಕೊಡಿ ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ. ಅದ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ನಮ್ಮ ಎಂಕೋಪ ಅವರು ಮತ್ತು ನಮ್ಮ ನಿಗಮದ ಅಧ್ಯಕ್ಷರಾದಂಥ ಭರಮಣ ಉಪ್ಪಾರ ಅವರು ಇಷ್ಟು ಕೂಡ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಮೈಸೂರಲ್ಲಿ ನಿಮ್ಮ ಟಿ ವಿ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್. ಒತ್ತಾಯ ಖಂಡಿತ ಫಲಿಸಲೇಬೇಕು, ಪ್ರಯತ್ನ ಮಾಡಿದ್ದೀವಿ. ಸಿ ಎಂ ಅವರು ಕೂಡ ನಂಜನಗೂಡ್ಲಿ ಜಯಂತಿ ಮಾಡಿ ಒಂದು ಗುದ್ಲಿ ಪೂಜಾ ಸಮುದಾಯ ಗುದ್ಲಿ ಪೂಜೆ ಮಾಡಿದಾಗ ಮಾತು ಕೊಟ್ಟಿದ್ದಾರೆ, ಸೇರಿಸ್ಕೊತೀವಿ ಸರ್ ಸಂಪುಟಕ್ಕೆ ತಗೋತೀವಿ ಅಂತ ಹೇಳಿದರೆ ಅವ್ರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಖಂಡಿತ ತಗೋತಾರೆ ಅಂತ. ನಮ್ಮಲ್ಲಿ ಎಷ್ಟಿಗೆ ನಮ್ಮ ಸಮಾಜನ ಎಷ್ಟಿಗೆ ಸೇರಿಸ್ಕೋಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಅಲ್ಲೇ ಕುಲಶಾಸ್ತ್ರ ಅದನ್ನೇ ಆಗಿದೆ. ಮತ್ತು ಈಗ ಸಿ ಎಂ ಕೂಡ ನಂಜನಗೂಡಿಗೆ ಬಂದಂಥ ಕಾಲದಲ್ಲಿ ಇದನ್ನು ಒತ್ತಾಯ ಮಾಡಿ ನಾನು ಶಿಫಾರಸು ಮಾಡ್ತೀನಿ ಕೇಂದ್ರಕ್ಕೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ನಾಗರಾಜ್ ಉಪ್ಪಾರ್, ಮೈಸೂರು ಜಿಲ್ಲೆಯ ಉಪ್ಪಾರ ಸಂಘದ ಅಧ್ಯಕ್ಷರು. ಇದು
ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರು. ಮೀಸಲಾತಿ ಅದೆಲ್ಲ ನಡೀತಾ ಇದೆ. ಸರ್ಕಾರದ ಲೆವೆಲಲ್ಲಿ ಇನ್ನೂ ಮೀಟಿಂಗ್ ಹೋಗಿಲ್ಲ. ಮೀಟಿಂಗ್ ಹೋದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಶಾಸಕರಿದ್ದಾರೆ ಮತ್ತು ಸಚಿವರಿದ್ದಾರೆ. ಅಲ್ಲಿಂದ ಮೀಟಿಂಗಲ್ಲಿ ಪಾಸ್ ಆದಮೇಲೆ ಅದು ಡೆಲ್ಲಿಗೆ ಹೋಗುತ್ತೆ. ಉಪ್ಪಾರ ಸಮುದಾಯಕ್ಕೆ ಬಹುಶಃ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಶಾಸಕರು ಬರಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಾದರೂ ರಾಜಕೀಯ ಶಕ್ತಿ ತಗೊಳ್ಳೋಕ್ಕೆ ಚೀಫ್ ಮಿನಿಸ್ಟರ್ ಮಾತಾಡೋದು ಅಥವಾ ಪಕ್ಷದ ಮಾತಾಡೋದು? ಇಲ್ಲ, ನಮ್ಮ ಉದ್ದೇಶನೇ ಅದು. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರ. ಒಬ್ಬರೇ ಇರೋದು ಏನಿದ್ರು ನಮ್ಮ ಸಮಾಜಕ್ಕೆ 8ರಿಂದ 10 ಶಾಸಕರು ಬೇಕು. ಯಾವುದೇ ಪಕ್ಷ ಅಂತಲ್ಲ, 3 ಪಕ್ಷಗಳಿದೆ. 3 ಪಕ್ಷದಲ್ಲಿ ಅಲ್ಲಿ ಯಾವ ಏರಿಯಾದಲ್ಲಿ ಯಾವ್ಯಾವ ಸಾಧ್ಯತೆ ಇದೆ, ಯಾರ್ಯಾರು ಅಲ್ಲಿ ಸಮಾಜ ಸೇವೆ ಮಾಡಿದೆ ಅಂಥವ್ರನ್ನ ಹುಡುಕಿ ನಮ್ಮ ಸಮಾಜಕ್ಕೆ ಮಿನಿಮಮ್ 8ರಿಂದ 10 ಸೀಟ್ ಕೊಡಬೇಕು ಸರ್. ನೆಕ್ಸ್ಟು 2028 ಸಾಕಷ್ಟು ಕಳೆದ ಬಾರಿ ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು, ಆಗ ಸ್ವಲ್ಪ ಪುಟ್ಟಣ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರು. ಈ ಸರಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅವರಿಗೆ ಏನು ರಾಜಕೀಯ? ಅದೇ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ. ನಮ್ಮ ಸಮಾಜದವ್ರು ಒಬ್ಬರೇ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕು. ಅಂಥ ಸಮಯ ಬಂದಾಗ ನಮ್ಮ ಸಮಾಜದವರೆಲ್ಲ ಸೇರಿ ಒಟ್ಟಾಗಿ ನಾವು ಒತ್ತಾಯ ಮಾಡ್ತೀವಿ. ತಾವು ಯಾವ ಕ್ಷೇತ್ರದಲ್ಲಿ ಆಗ್ತಂತ? ನಾನಿನ್ನೂ ಅದು ಡಿಸೈಡ್ ಮಾಡಿಲ್ಲ. ನಾವೀಗ JDS ಅಲ್ಲಿ ಇರೋದ್ರಿಂದ JDS BJP ಒಂದಾಗಿದೆ. ಮುಂದಿನ ದಿನದಲ್ಲಿ ಅಲ್ಲೇ ಇರ್ತೀನಿ ಅಂತ ಅನ್ಕೊಂಡು. ಭಾಳಷ್ಟು ವರ್ಷಗಳಿಂದ ತಮ್ಮ ಬೇಡಿಕೆಗಳೆಲ್ಲ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಯಾವ ರೀತಿ ನಿಮ್ಮ ಬೇಡಿಕೆಗಳು ಯಾವ ರೀತಿ ಇದೆ? ನಮಗೀಗ ಹಿರಿಯರಾದ GT ದೇವೇಗೌಡರು ಇದ್ದಾರೆ. ಅವರು ನಾವು ಕೂತಿ ಡಿಸೈಡ್ ಮಾಡಿ ಒಂದು ಫೈನಲ್ ಮಾಡ್ತೀವಿ. ಇನ್ನೊಂದು ವರ್ಷದಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಾಗರತ್ನ ಅಂತೇಳಿ ಮಂಡ್ಯ ಜಿಲ್ಲಾ ಉಪ್ಪಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮೈಸೂರು ಭಾಗದಲ್ಲಿ ಏನು ನಮ್ಮ ಸಮಾಜದ ಪ್ರಮುಖ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ಧೂರಿಯಾಗಿ ಎಲ್ಲರ ಸಮಕ್ಷಮ ನಮ್ಮ ಸ್ವಾಮೀಜಿಯವರ ಒಂದು ಉಪಸ್ಥಿತಿನಲ್ಲಿ ಎಲ್ಲ ಸಮುದಾಯಗಳ ಎಲ್ಲ ಪಕ್ಷಗಳ ಮುಖಂಡರ ನೇತೃತ್ವದಲ್ಲಿ ಆಗಿರೋದು ಒಂದು ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ. ಮತ್ತು ಅದರಲ್ಲೂ ಕೂಡ ನಮ್ಮ ಮಹಿಳಾ ಘಟಕವನ್ನು ಪ್ರಪ್ರಥಮ ಬಾರಿಗೆ ಈ ಮೈಸೂರು ಭಾಗದಲ್ಲಿ ಮಾಡಿರೋದು ನನಗೆ ವೈಯಕ್ತಿಕವಾಗಿ ಸಂತಸವನ್ನು ತಂದಿದೆ. ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಅದ್ಧೂರಿಯಾಗಿ ನಮ್ಮ ಸಂಘಟನೆ ಬಲಿಷ್ಠ ಆಗುತ್ತೆ. ಮತ್ತು ನಾನು ಒಂದೇ ಮಾತನ್ನ ಕೇಳ್ಕೊಳ್ಳೋದು, ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳಲ್ಲಿ ನನ್ನ ಮನವಿಯನ್ನು ಸಲ್ಲಿಸೋದೇನಪ್ಪ ಅಂದರೆ, ನಮ್ಮ ಸಮಾಜದ ಏನೋ ಒಂದು 40ರಿಂದ 50 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಸಮುದಾಯಕ್ಕೆ ಏನೋ ಒಂದು SC ST ಆದ್ರೂ ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಒಂದು ಮುಂದೆ ಬರುವಂಥ ನಿಟ್ಟಿನಲ್ಲಿ ಆ ಒಂದು ನಮ್ಮ ಸಮುದಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ಸಮುದಾಯದ ಪರವಾಗಿ ಕೇಳಕ್ಕೆ ಇಚ್ಛೆಪಡ್ತೇನೆ. ಆದಾಗ ಗುರುಗಳ ಮಾರ್ಗದರ್ಶನದಲ್ಲಿ ಸಂಘಟನೆ ಬೆಳೀತಾ ಬಂತು. ಆದರೆ ಕೆಲವಾರು ರಾಜಕೀಯ ವ್ಯಕ್ತಿಗಳು ಸಂಘಟನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘಕ್ಕೆ ಬಂದಾಗ ಅಧಿಕಾರ ಅನುಭವಿಸಿಕೊಂಡು ಮತ್ತೆ ಅವರು ಆ ಸಂಘಟನೆಗೆ ಒಂದು ದ್ರೋಹ ಮಾಡುವಂತ ಕೆಲಸ ಮಾಡಿದ್ರು. ಇಂದಿನ ಸಂಘಟನೆಯವರು ಆ ರೀತಿಯಾಗಿ ಮಾಡಿದಾಗ ಏನಾಯ್ತು, ಕೋರ್ಟು ಕಚೇರಿ ವ್ಯಾಜ್ಯಗಳು ಶುರುವಾಯಿತು. ಒಂದೊಂದು ಸಂಘಟನೆ ಬೇರೆ ಬೇರೆ ಸಂಘಟನೆಯನ್ನು ಮಾಡ್ಕೊಳ್ತಾ ಹೋದ್ರು. ಈ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘಟನೆಯಲ್ಲಿ ಇದ್ದುಕೊಂಡು ಮತ್ತೆ ಅವರು ಅಲ್ಲಿಂದ ಅಧಿಕಾರ ಸಿಕ್ಕ ಮೇಲೆ ಮತ್ತೆ ಸ್ವಾರ್ಥಕ ಮತ್ತಿನ್ನೊಂದು ಸಂಘಟನೆಗಳು ಹುಟ್ಟು ಹಾಕೊಂಡ್ರು. ಈಗ 2-3 ಸಂಘಟನೆಗಳು ಮಾಡಿಕೊಂಡು ರಾಜ್ಯದಲ್ಲಿ ಅಲ್ಲಿ ಹೇಳ್ತಾರೆ ಸ್ವಾಮೀಜಿಯವರದಕ್ಕೆ ಕಾರಣ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಕೇಳೋರು. ನಾವು ಯಾವ ಸಂಘಟನೆಗೂ ನಾವು ಆಶೀರ್ವಾದ ಮಾಡಲಿಲ್ಲ. ಕರ್ನಾಟಕ ರಾಜ್ಯ ಉಪ್ಪಾರ ಸಂಘಟನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ರಿ, ಬೇರೆ ಸಂಘಟನೆ ಹುಟ್ಟು ಹಾಕಬೇಡ್ರಿ ಅಂತ ಹೇಳಿದಾಗ ಬೇರೆ ಬೇರೆ ಸಂಘಟನೆಗಳು ಹುಟ್ಟು ಹಾಕೊಂಡು ಹೋದಂತವರು ಅಲ್ಲಿ ಗುರುಪೀಠವನ್ನು ಮತ್ತೆ ಆರಕ್ಷಣೆ ಮಾಡುವಂತಹದ್ದು, ದೋಷ ಮಾಡುವಂತಹದ್ದು. ನಾವು ಕರ್ನಾಟಕ ಉಪ್ಪಾರ ಸಂಘದಲ್ಲಿರುವಂತಹ ಪದಾಧಿಕಾರ ಬದಲಾವಣೆ ಆಗ್ಬೇಕು ಅಂತ ಹೇಳ್ತೇವೆ ವಿನಃ ಇನ್ನೊಂದು ಸಂಘಟನೆ ಪರ್ಯಾಯ ಸಂಘಟನೆ ಹುಟ್ಟು ಹಾಕೊಡ್ರಿ ಅಂತ ಎಲ್ಲೂ ಹೇಳಲಿಲ್ಲ. ನಾವು ಯಾವುದಕ್ಕೂ ನಾವು ಆಶೀರ್ವಾದ ಮಾಡಲಿಲ್ಲ. ಆದ್ರೆ ಅದನ್ನ ಆ ರೀತಿಯಾಗಿ ಮಾಡದೆ ಸಂಘಟನೆಯಲ್ಲಿರುವಂತವರು ಅಲ್ಲಿ ಕೆಲಸ ಮಾಡಲಾರ್ದೆ ಬೇರೆ ಬೇರೆ ಸಂಘಟನೆಗಳು ಹುಟ್ಟು ಹಾಕೊಂಡು ಹೊಡಕೋ ಮಾಡಿಕೊಂಡು ಸಮಾಜದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುವಂತ ಕೆಲಸ ಮಾಡಿದಂತವ್ರು ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಹೇಳುವಂತದ್ದಿಷ್ಟೇ, ನೀವು ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲರೂ ಸಹ ಒಂದುಗೂಡಿಕೊಂಡು ಬಂದ ಸಮಾಜದಲ್ಲಿ ಬಂದು ಒಂದೇ ಸಂಘಟನೆಯಲ್ಲಿ ಭಾಗವಹಿಸಿ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿ. ನಾವು ಯಾರು ಇಲ್ಲಿ ಶಾಶ್ವತವಾಗಿರೋದಿಲ್ಲ. ಎಲ್ಲರೂ ಸಮಾಜದಲ್ಲಿ ನಮ್ಮ ಕೈಯಾದ ಸೇವೆಯನ್ನ ಮಾಡಿ ಸಮಾಜ ಋಣವನ್ನ ತೀರಿಸಬೇಕು ಅಂತ ಬಂದಂತವರು. ನಿಮ್ಗೆ ಯಾರು ಇಲ್ಲ ಹಣ ಕೊಟ್ಟು ಕರೆಸ್ತಿಲ್ಲ. ನೀವು ನಿಮ್ಮ ಹಣದಲ್ಲಿ ನಿಮ್ಮ ಸೇವೆಯನ್ನ ಮಾಡಿಕೊಂಡು ನೀವೆಲ್ಲ ಬಂದಿರುವಂತವರು. ಹಾಗೆ ಸಮಾಜಕ್ಕೆ ನಮ್ಮ ಋಣವನ್ನ ತೀರಿಸಬೇಕು ಅಂತ ನೀವು ಬಂದಿದ್ದೀರ ವಿನಃ
ನಾವು ಸಹ ಮೈಸೂರು ಈ ಭಾಗದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡುವಾಗ 25 ವರ್ಷಗಳು ಹೆಚ್ಚಿನ ಸಂದರ್ಭದಲ್ಲಿ ಬಂದ್ವಿ. ಇಲ್ಲಿ ಮೈಸೂರು ಆಟೋ ಹೋರಾಟಕ್ಕೂ ನಾನು ಬಂದಾಗ ಯಾರಿಗೂ ಸಹ ನನಗೆ ಕಾಣಿಕೆಯನ್ನ ಕೇಳಲಿಲ್ಲ, ಬಂದು ಹೋಗೋ ಖರ್ಚುನು ಆ ಸಂಘಟನೆ ಕೇಳಲಿಲ್ಲ. ನೀವು ಯಾವ್ದೋ ಸಂಘದಲ್ಲಿ ಸಮಾಜದಲ್ಲಿ ಕೆಲಸ ಮಾಡುವಾಗ ನೀವು ಬಂದಾಗ ನಮ್ಗೆ ಕಾಣಿಕೆಯನ್ನು ಕೊಟ್ಟವರು ಇದ್ದೀರಿ, ಸೇವೆ ಮಾಡಿದವರು ಇದ್ದೀರಿ. ಆದ್ರೆ ನಾನು ಆ ಸಂಘಟನೆಗೆ ಎಂದೂ ನಾನು ಹಣವನ್ನ ಕೇಳಿಲ್ಲ, ಎಂದೂ ಸಹ ನಾನು ಕಾಣಿಕೆಯನ್ನ ಕೇಳಲಿಲ್ಲ.